ಇವತ್ತು ಅಂಡಮಾನ್ ಟ್ರಿಪ್ನ 6th ಡೇ. ಸೊ ಇವತ್ತು ನಾವು ನಾರ್ತ್ ಬೇ ಐಲ್ಯಾಂಡ್ಗೆ ಬಂದಿದ್ದೀವಿ. ಸೊ ಅಂಡಮಾನ್ನಲ್ಲಿ ಟೋಟಲ್ 836 ಐಲ್ಯಾಂಡ್ಗಳಿವೆ ಅಂತೆ. ಅದರಲ್ಲಿ ನಮಗೆ ಇವತ್ತು 2 ಐಲ್ಯಾಂಡ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೇಳಿ ಸರ್. ನಾರ್ತ್ ಬೇ ಐಲ್ಯಾಂಡ್ ಗೆ ಬಂದಿದ್ದೇವೆ ಫ್ರೆಂಡ್ಸ್. ನಿಮಗೆ ನಾರ್ತ್ ಬೇ ಐಲ್ಯಾಂಡ್ ಅಂದ್ರೆ ಎಲ್ಲ ಚೆನ್ನಾಗಿ ತೋರಿಸ್ತೇವೆ, ನೋಡ್ತಾ ಇರಿ, ಫಾಲೋ ಮೀ. ಎಸ್, ಸೊ ಇದಾದ ನಂತರ ನಮಗೆ ರಾಸ್ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರಂತೆ. ಸೊ 2 days ಇಂದ ಇಲ್ಲಿ ಇದು ಬೋಟ್ ಎಲ್ಲ ಕ್ಲೋಸ್ ಮಾಡಿದ್ರು, ಹೈ ಟೈಡ್ ಇತ್ತಂತೆ. ಸೊ ಟೂರಿಸ್ಟ್ನ ಯಾರಿಗೂ ಬಿಡ್ತಾ ಇರಲಿಲ್ಲ. ಸೊ ನಾವು ಲಕ್ಕಿ ಅಂತಾನೆ ಹೇಳ್ಬೋದು, ಇವತ್ತು 3rd ಡೇ ಓಪನ್ ಮಾಡಿದಾರಂತೆ. ಬಟ್ ಚಿಕ್ಕ ಚಿಕ್ಕ ಬೋಟ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಈ ಥರ ಕ್ರೂಸಲ್ಲೇ ಅವ್ರು ಕರ್ಕೊಂಡು ಬರ್ತಾ ಇರೋದು. ಸೊ ಇಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ, ಆಯ್ತಾ? ಬನ್ನಿ. ಸ್ಫಟಿಕದಷ್ಟು ಶುಭ್ರ ನೀರು, ಸುತ್ತ ತೆಂಗಿನ ಮರಗಳು, ಅಲ್ಲಲ್ಲಿ ಶೆಡ್ಗಳು. ಇದು ಒಂದು ಸುಂದರವಾದ ಜಾಗ ಕಣ್ರಿ. ಫ್ರೆಂಡ್ಸ್, ನಾಯಿಗಳ ಹಿಂಡು ನೋಡಿದ್ದೀರಾ? ನರಿಗಳ ಹಿಂಡು ನೋಡಿದ್ದೀರಾ? ಮೀನಿನ ಹಿಂಡು ನೋಡಿದ್ದೀರಾ? ನೋಡಿ ಒಂದ್ಸತಿ. ನಾನು ರೆಕಾರ್ಡ್ ಮಾಡೋ ತನಕ ಹೋಗ್ಬಿಡ್ತು. ಓ ಸಕ್ಕ, ಇಲ್ಲಿದೆ. ನೋಡಿ ಎಷ್ಟಿದೆ. ಅಂಡಮಾನ್ನಲ್ಲಿ ಒಂದೇ ವಾರದಲ್ಲಿ ನಾವು ಚಳಿಗಾಲ, ಮಳೆಗಾಲ, ಸಮ್ಮರ್ ಎಲ್ಲ ಫೀಲ್ ಮಾಡಿಬಿಟ್ವಿ. ಇಲ್ಲಿ ಎಷ್ಟು ಬೇಗ ವೆದರ್ ಚೇಂಜ್ ಆಗುತ್ತೆ ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ. ಇದು ನಮ್ಮ ಕ್ರೂಸ್. ಸಖತ್ ಬಿಸಿಲಿದೆ ಇವತ್ತು. ಫುಲ್ ಟ್ಯಾನ್ ಆಗ್ಬಿಡ್ತೀವಿ ನಾವು, ಅಲ್ವಾ ನಾಯ್ನ? ಏನಿದು? ಬೋಟಿಂದ ಇಳಿದ ಮೇಲೆ 10 ರೂಪಾಯಿ ಎಂಟ್ರಿ ಟಿಕೆಟ್ ತಗೊಂಡು ಬರೀ ಬೀಚ್ ಸುತ್ತಾಡಬಹುದು. ಚಲೇನೆ ಗ್ರೂಪ್ ಆ ರहा है. ನಮ್ಮ ಜೊತೆ ಅಂಡಮಾನ್ಗೆ ಇದು ಬಂದಿದೆ. ನಮ್ಮ ಅರ್ಜುನ್ ಎಲ್ಲಿಗೆ ಹೋಗ್ತಾನೋ, ಮಿಸ್ಟರ್ ಬೀನ್ ಟೆಡ್ಡಿ ಕೂಡ ಅವನ ಜೊತೆ ಹೋಗುತ್ತೆ, ಅಲ್ವಾ ಅರ್ಜುನ್? ಎಲ್ಲೆಲ್ಲಿ ಸುತ್ತಾಡಿಸ್ಕೊಂಡು ಬಂದೆ? ಅದಕ್ಕೆ ಎಲ್ಲೆಲ್ಲಿ ಸುತ್ತಾಡಿಸ್ಕೊಂಡು ಬಂದೆ? ಮಲೇಷ್ಯಾ, ಸಿಂಗಾಪುರ್. ಹೌದಾ? ಅಲ್ಲೇ ತಗೊಂಡಿದ್ದೆ. ಕ್ಯೂಟ್ ಆಗಿದೆ, ನಿನ್ ಥರನೇ. ಸೊ ಫಸ್ಟ್ ಈಗ ನಾವು ಕಯಾಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ವಿ. ಪರ್ ಪರ್ಸನ್ 1000 rupees ಅಂತೆ. ಇಲ್ಲಿ ಈ ಥರ ಇರುತ್ತೆ. ಶೋಲ್ಡರ್ ಎಲ್ಲ ಪೇನ್ ಆಗ್ಬೋದು, ಯಾವತ್ತೂ ನಾವು ಮಾಡಿಲ್ವಲ್ಲ. ನೀನು ಮಾಡ್ತಾ ಇದೆಯಾ ತನ್ಮಯ್? ಯಾಕೆ ಕಯಾಕಿಂಗ್ ಮಾಡ್ತಾ ಇಲ್ವಾ? ಎಲ್ಲಿ ಮಾಡಿದ್ದೆ? ಹೊನ್ನಾವರದಲ್ಲಿ. ಅಲ್ಲೆಷ್ಟು ರೇಟು? ನಮ್ಮ ಕರ್ನಾಟಕ ಇಲ್ಲ, ಫ್ರೀ. ಫ್ರೀನಾ? ಯಾಕೆ? ಹೋಟೆಲ್ ಕಾಂಪ್ಲಿಮೆಂಟ್. ಹೋಟೆಲ್ ಕಾಂಪ್ಲಿಮೆಂಟ್ರಿ. ಸೊ ಇಲ್ಲಿ ನಾವು ಪರ್ ಪರ್ಸನ್ 1000 rupees ಕೊಡ್ತಾ ಇದ್ದೀವಿ. ರೆಹಮಾನ್ ಅವರೆಲ್ಲ ಹೋಗ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಫೋಟೋ ಸೆಷನ್ ನಡೀತಾ ಇದೆ. ಬೇಗ ಇದನ್ನು ಮುಗಿಸ್ಕೊಂಡ್ರೆ ಬೇರೆ ಕಡೆ ಹೋಗ್ಬೋದು. ನಾವು ಕ್ರೂಸ್ ಹತ್ತೋಕ್ಕಿಂತ ಮುಂಚೆನೆ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಬಂದು ಇಲ್ಲಿ ತೋರಿಸಿ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಸೈನ್ ಮಾಡಬೇಕು. 2 ಬೆಟ್ಟಗಳ ನಡುವೆ ಕಯಾಕಿಂಗ್ ಮಾಡೋಕೆ ಕರ್ಕೊಂಡು ಹೋಗ್ತೀವಿ ಅಂದ್ರು. ಸೊ 8 ಜನರ ಟೀಮ್ ಕಯಾಕಿಂಗ್ಗೆ ರೆಡಿ ಆಯ್ತು. ನಾನು ಸುಮ್ಮನೆ ಮಕ್ಕಳ ಜೊತೆ ಪೋಸ್ ಕೊಟ್ಟಿದ್ದು. ರೆಡಿ ಆಗ್ತಾ ಇದ್ದಾರೆ. ಒಂದ್ ಕಡೆ ಅಪ್ಪ ಮಗಳಿಗೆ ಲೈಫ್ ಜಾಕೆಟ್ ಟೈ ಮಾಡ್ತಾ ಇದ್ರೆ, ಇಲ್ಲಿ ನೋಡಿ ಗಂಡ ಹೆಂಡತಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಕ್ಸೈಟ್ಮೆಂಟ್ ಹೇಗಿದೆ? ಯಾವ ರೀತಿ ಹುಟ್ಟಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಗೈಡ್. स्टार्टिंग बोट सीधा जाना है, बोथ साइड मारना, मारिए, लेफ्ट राइट मारेंगे, लेफ्ट जाएगा. अब सामने वाले को पीछे वाला, सामने वाले को देखिए. ಎಲ್ಲ ಬೋಟಲ್ಲಿ ಕೂತ್ಕೊಂಡ್ರು. ಆದರೆ ಎಲ್ರಿಗೂ ಸ್ವಲ್ಪ ಬೇಜಾರಾಗೋಯ್ತು. ಏನಕ್ಕಂದ್ರೆ 2 ಬೆಟ್ಟದ ಮಧ್ಯೆ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲರೂ ಫುಲ್ ಎಕ್ಸೈಟ್ ಆಗಿದ್ರು. ಇಲ್ಲಿ ನೋಡಿದ್ರೆ ನಾರ್ಮಲ್ ಬೆಟ್ಟ ಇದೆ, ಅದ್ರ ಪಕ್ಕ ಸಮುದ್ರ ಇರೋದು. ಆ ಸಮುದ್ರದಲ್ಲಿ ಕರ್ಕೊಂಡು ಹೋದ್ರು. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲೇ ಹೊಡ್ಕೊಂಡು ಹೋಗ್ಬಿಡ್ತಾ ಇದೆ ಅವ್ರಿಗೆ. ಅಮ್ಮ ಮಗನ ಜೋಡಿ ಕಯಾಕಿಂಗ್ ಮಾಡ್ತಾ ಇರೋದು. ಹೆಂಗೋ ಕಷ್ಟಪಟ್ಟು ನಮ್ಮ ಅರ್ಜುನ್ ಕೂತ್ಕೊಂಡು ಹೋದ.
ಎಲ್ಲರೂ ಹೋಗಿ ಬಂದಮೇಲೆ ದೊಡ್ಡ ಸಾಧನೆ ಮಾಡ್ದಂಗೆ ಪೋಸ್ ಕೊಟ್ಟಿರೋದು ಹಿಂಗೆ. लेमन सोडा सारा भाषा समझ जाता, लेकिन ये हम लोग का कर्नाटक नहीं समझ में आता। नहीं समझ में आता। वो ना बहुत बढ़िया बोलता है। कन्नड़ा बोलते हैं? अच्छा, वो कहाँ पर रहते हैं? चिकबणावर। बहुत बढ़िया बोलता है। कन्नड़ा बहुत इजी लैंग्वेज है। अच्छा भैया, उधर ही पैदा हुए। आप कहाँ से हो? हम लोग नहीं किया, हम केरल अच्छा, केरला। हाँ, कितने साल से आप यहाँ पर? यही है हम। अच्छा, आपका बचपन? ಅಲ್ಲ, ಎಲ್ಲ ಫೆಸಿಲಿಟಿ ಇದೆ, ಆದ್ರೂ ಇವ್ರ ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. सब अपना अपना लाइफ में बिजी है मैडम। हाँ। रहना भी चाहिए। है ना, सही. ಏನೂ ಕೊರತೆ ಇಲ್ಲ ಇವ್ರಿಗೆ. थोड़ा सा, एकदम थोड़ा सा नहीं डालेंगे तो भी चलेगा. थोड़ा सा डाल देती, मेरा हाँ। आपका सोडा बहुत अच्छा रहता है। हाँ दीजिए. हम लोग तो एसएनजी ग्रुप से है। हाँ हाँ, एसएनजी ग्रुप तो महिला लोग का संगठन ग्रुप अब महिला संगठन. हाँ स्वयं सहायता समूह। हाँ हाँ इसी में से हम लोग अपना अपना डेली का कुछ हाँ, हो जाएगा। वेरी नाइस. नहीं, लेडीज को कुछ ना कुछ करना चाहिए. सही बोला। बच्चे एक बार थोड़े बड़े हो जाते हैं, बाहर चले जाएंगे, फिर हम तो अकेले रह जाते हैं. अभी तो मेरे को मौका मिला बाहर निकलने है ना? का। हाँ, बाहर निकलने का। अरे वाह, असल बच्चों लोग का पीछे रहता था। थैंक यू. 3 महीना से 3 मंथ। थैंक. कितने का है ये? 80 का. ठीक है. लेमन. ये अभी यहाँ 20 रुपीज़ है ये वाला, अभी ये टाइम में। अच्छा अच्छा. उसके बाद में सब हम लोग को 10 रुपये 5 रुपये में सब मिलता है, लेकिन अभी पूजा का टाइम है ना, हाँ, ये टाइम है। ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. और एक बना दो ना आंटी. ಅವರೆಲ್ಲ ಕಯಾಕಿಂಗ್ ಮಾಡ್ಕೊಂಡು ಬರುವಷ್ಟರಲ್ಲಿ ನಾನು ಸೆಲ್ಯುಲರ್ ಜೈಲ್ ಮೇಲಿಂದ ನಿಮಗೆ ತೋರಿಸಿದ್ದೆ ಗೊತ್ತಾ, ಲೈಟ್ ಹೌಸ್ ಇದೆ ಅದು. ಇಲ್ಲಿಗೆ ಹೋಗೋಣ ಬನ್ನಿ. 285 ಮೀಟರ್ಸ್ ನಡಿಬೇಕು. ಬನ್ನಿ ಬೇಗ ಬೇಗ ಹೋಗೋಣ. ತುಂಬ ಅಪ್ಪಿದೆ, ನಡ್ಕೊಂಡು ಬರಬೇಕು. ಟೈಮಿಂಗ್ಸ್ ಇದೆ. ನಾರ್ತ್ ಪಾಯಿಂಟ್ ಲೈಟ್ ಹೌಸ್. ದೊಡ್ಡವ್ರಿಗೆ 10 ರೂಪಾಯಿ, ಬಿಲೋ 7 3 ರೂಪೀಸ್, ಫಾರಿನರ್ಸ್ಗೆ 25. ಎಲ್ಲಿಂದ ಎಂಟ್ರಿ? ಈ ಲೈಟ್ ಹೌಸ್ ನೋಡೋಕ್ಕೆ ಸಖತ್ತಾಗಿದೆ ಕಣ್ರಿ. ಅದ್ಭುತ ರಚನೆ ಅಂತಲೇ ಹೇಳ್ಬೋದು. ಇದ್ರೊಳಗಡೆ ಹೋಗೋಕೆ 10 ರೂಪಾಯಿ ಟಿಕೆಟ್. ಆದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅದಕ್ಕೆ ಸ್ವಲ್ಪ ಕ್ಯಾಶ್ ಇಟ್ಕೊಂಡೇ ಓಡಾಡಬೇಕು. ಲೈಟ್ ಹೌಸ್ ನೋಡೋಕ್ಕೆ ಟೈಮಿಂಗ್ಸ್ ಕೂಡ ಇದೆ. ಬೆಳಗ್ಗೆ 10 ರಿಂದ 1 ಗಂಟೆ, ಆಮೇಲೆ 2 ರಿಂದ 4 ಗಂಟೆ ತನಕ ನೋಡ್ಬೋದು. ಟಾಪಲ್ಲಿ ಒಂದು ದೊಡ್ಡ ಲೈಟ್ ಇದೆ. ಸೊ ಯಾವ್ಯಾವ ತಿಂಗಳಲ್ಲಿ ಎಷ್ಟೊತ್ತಿಗೆ ಆ ಲೈಟ್ ಆನ್ ಮಾಡ್ತಾರೆ, ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ, ಚಾರ್ಟ್ ಹಾಕಿದ್ದಾರೆ ನೋಡಿ. ಕಸಕ್ಕೆ ಆಗ್ತಾ ಇದೆ. ಎಲ್ಲ ಕಬ್ಬಣದ್ದು, ಆಗ್ತಾ ಇಲ್ಲ. ತುಂಬ ಸ್ಟೆಪ್ಸ್ ಇದೆ. ಫಿಟ್ನೆಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗ್ತಾ ಇದೆ. 10 ರೂಪಾಯಿ ಟಿಕೆಟ್ ತಗೊಂಡು 1000 ಕ್ಯಾಲರೀಸ್ ಬರ್ನ್ ಮಾಡ್ಬೋದು. ಹಲೋ ಫ್ರೆಂಡ್ಸ್, ನಾವು ಇಲ್ಲಿ ಹೋಗಿ ಬಂದ್ವಿ ಫ್ರೆಂಡ್ಸ್. ಕರೆಯೋದಲ್ವಾ ನನಗೂ? ನೀವು ಅಲ್ಲಿ ಜ್ಯೂಸ್ ಚೆನ್ನಾಗಿದೆ, ಮೇಲೆ ಬನ್ನಿ ನೋಡಿ. ಟಿಕೆಟ್ ತಗೊಂಡ್ರಾ? ನಾನು ತಗೊಂಡಿಲ್ಲ, ನನ್ನ ಹತ್ರ ದುಡ್ಡಿರಲಿಲ್ಲ. 10 ರೂಪಾಯಿ. ಅದಕ್ಕೆ ಅವರು ಹೋಗಿ ಅಂತ ಅವರೇ ಹೇಳಿದ್ರು ನನಗೆ. ಯಪ್ಪ, ಸ್ಟೆಪ್ಸ್ ನೋಡಿ ಹೆಂಗಿದೆ. ಇದ್ರ ಮೇಲೆ ಹತ್ಬೇಕೀಗ. ಇದೇ ಲೈಟ್. ಈ ಲೈಟ್ ಬಗ್ಗೆ ಸೆಲ್ಯುಲರ್ ಜೈಲ್ ವಿಡಿಯೋದಲ್ಲಿ ನಮ್ಮ ಗೈಡ್ ಫುಲ್ ಡೀಟೇಲ್ಸ್ ಹೇಳಿದ್ದಾರೆ. ಸೊ ನೀವು ಆ ವಿಡಿಯೋ ನೋಡಬಹುದು. ಮೇಲೆ ಹತ್ತಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ನೋಡಿ ಏನು ಸಾಕದಾಗಿದೆ ವ್ಯೂ. ಎರಡು ದೊಡ್ಡ ದೊಡ್ಡ ಬೆಟ್ಟಗಳ ನಡುವೆ ಕಯಾಕಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ ತಕ್ಷಣನೇ ಎಲ್ಲರೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು. ಸೊ ಈ 2 ಬೆಟ್ಟಗಳ ಮಧ್ಯೆ ಕಯಾಕಿಂಗ್ ಕರ್ಕೊಂಡು ಹೋಗಿರೋದು ನೋಡಿ. 12:40 ಆಯಿತು. ಒಂದು ವಿಷಲ್ ಹಾಕಿದ್ರು ಬೇಗ ಬಂದ್ಬಿಡಿ ಅಂತ.
ಸೋಲಾರ್ ಇದೆ ಇಲ್ಲಿ. ಬ್ಯೂಟಿಫುಲ್. ಯೆಲ್ಲೋ ಆ್ಯಂಡ್ ರೆಡ್ ಪಟ್ಟಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ನಡ್ಕೊಂಡು ಬಂದಿರೋದು. ಇಲ್ಲಿಂದ ಹತ್ತಬೇಕು, ಇಲ್ಲಿಂದ ಇಳಿಬೇಕು. ತುಂಬ ಕಷ್ಟ ಇದೆ. ಏಣಿ ಫುಲ್ ಸ್ಟ್ರೇಟ್ ಇದೆ. ಸರಿಯಾಗಿ ಗ್ರಿಪ್ ಹಿಡ್ಕೊಂಡು ಹತ್ತಬೇಕು, ಇಳಿಬೇಕು. ಈಗ ಇಳಿತಾ ಇರೋದು ನೋಡಿಕೊಂಡು. ಕೆಳಗಡೆ ಇನ್ನೊಂದು ಕಡೆ ಜಾಪನೀಸ್ ಬಂಕರ್ ಇದೆಯಂತೆ. ಸೊ ಕ್ಲೋಸ್ ಆಗಿಬಿಟ್ರೆ ಅಂತ ದಬ 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 ಅಂತ ಇಳ್ಕೊಂಡು ಹೋಗ್ತಾ ಇದ್ದೀನಿ. 350 ಮೀಟರ್ ಅಂತೆ. ಹೋಗೋಣ, ಅದು ಹೆಂಗಿದೆ ಅಂತ ನೋಡೋಣ. ಸಕ್ಕ ಸ್ಲೋಪ್ ಇದೆ. ಕೇರ್ಫುಲ್ಲಾಗಿ ಒಳ್ಳೆ ಗ್ರಿಪ್ ಇರೋ ಸ್ಲಿಪ್ಪರ್ಸು, ಶೂಸ್ ಎಲ್ಲ ಹಾಕ್ಕೊಂಡು ಬರಬೇಕು. ಹೈ, ಇಷ್ಟೇ. ಫುಲ್ ಕತ್ಲೆ. ಬಂಕರ್ ಅಂತೆ ಇದು. ಇಲ್ಲ, ಇವಾಗ ತೆಂಗಿನಕಾಯಿ ಎಲ್ಲ ಬಿದ್ದಿದೆ. ಅಂಡಮಾನಲ್ಲಿ 3.5 ವರ್ಷ ಅವರು ಕೂಡ ಆಡಳಿತ ಮಾಡಿದ್ದಾರೆ. ಎಲ್ಲ ದಬ್ಬಾಳಿಕೆ ಮಾಡಿದ್ದಾರೆ ನಮ್ಮ ಇಂಡಿಯನ್ಸ್ ಮೇಲೆ. ನಾರ್ತ್ ಬೇ ಬೀಚ್ ವಿಸಿಟ್ ಎಲ್ಲ ಮುಗೀತು. ಇವಾಗ ಮತ್ತೆ ನಾವು ಕ್ರೂಸಲ್ಲಿ ಹೋಗ್ತೀವಿ. ಆಟ ಆಡಿಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಮತ್ತೆ ಕ್ರೂಸಲ್ಲಿ ಬಂದು ಕೂತ್ಕೊಂಡ್ವಿ. ನಾರ್ತ್ ಬೇ ಬೀಚ್ ಎಲ್ಲ ನೋಡಾಯಿತು. ಸೊ ಈಗ ನೆಕ್ಸ್ಟ್ ನಮಗೆ ಬೇರೆ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಐಲ್ಯಾಂಡ್ ಅಂತ ಮುಂದೆ ಹೇಳ್ತೀನಿ. ಆಯ್ತಾ, ನೋಡಿದ್ರಾ ಎಲ್ಲ? ನೋಡಿದ್ರಾ ಹೇಗಿತ್ತು ನಾರ್ತ್ ಬೇ ಐಲ್ಯಾಂಡು? ಶಾಪಿಂಗ್ ಮಾಡಿದ್ರಾ? ಶಾಪಿಂಗು ಚೆನ್ನಾಗಿದೆ, ರೀಸನೇಬಲ್ ಇದೆ. ಪರ್ಲ್ ಎಲ್ಲ ತಗೋಬಹುದು ನೀವು. ನಾರ್ತ್ ಬೇ ಐಲ್ಯಾಂಡ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೀವು ಸ್ಕೂಬಾ ಮಾಡ್ಬೋದು, ಸ್ನೋಕ್ಲಿಂಗ್ ಮಾಡ್ಬೋದು, ಕಯಾಕಿಂಗ್ ಮಾಡ್ಬೋದು. ಆದರೆ ನಾವು ಬೇರೆ ಐಲ್ಯಾಂಡ್ನಲ್ಲಿ ಎಲ್ಲ ವಾಟರ್ ಗೇಮ್ಸ್ ಮುಗಿಸ್ಬಿಟ್ಟಿದ್ವಿ. ಕಯಾಕಿಂಗ್ ಮಾತ್ರ ಬಾಕಿ ಇತ್ತು. ಅದಕ್ಕೆ ಇಲ್ಲಿ ನಾರ್ತ್ ಬೇ ಐಲ್ಯಾಂಡ್ನಲ್ಲಿ ನಾವು ಕಯಾಕಿಂಗ್ ಮಾಡಿದ್ವಿ. ಇದಾದ ನಂತರ ಅಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಪರ್ಲ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮಗೆ ರೀಸನೇಬಲ್ ರೇಟಲ್ಲೇ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಯವರಿಗೆ ಎಲ್ರಿಗೂ ಹೋಲ್ಸೇಲ್ ಆಗಿ ಶಾಪಿಂಗ್ ಮಾಡ್ಬೋದು. ಅದು ಮುಗಿಸಿದ ನಂತರ ನಮಗೆ ರಾಸ್ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಅಂಡಮಾನ್ನಲ್ಲಿ ವೆದರ್ ಪದೇ ಪದೇ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಮತ್ತೆ ನಮಗೆ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ. ಅಲ್ಲಿ ಇಳಿಬಾರ್ದು ಅಂತ ಹೇಳಿದ್ಕೆ ಈಗ ನಮಗೆ ವೈಪರ್ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾರ್ತ್ ಬೇ ಐಲ್ಯಾಂಡ್ನಲ್ಲಿ ಏನೇನೆಲ್ಲ ಇದೆ, ಏನೇನು ಮಾಡಬಹುದು ಎಲ್ಲ ನೋಡಿದ್ರಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ವೈಪರ್ ಐಲ್ಯಾಂಡ್ ತೋರಿಸ್ತೀವಿ. ಅಲ್ಲಿ ಏನೇನಿದೆ ಅದರ ಹಿಸ್ಟ್ರಿಯನ್ನು ತೋರಿಸ್ತೀವಿ. ಮಿಸ್ ಮಾಡದೆ ಆ ವಿಡಿಯೋ ಕೂಡ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.